ಯಾಕೆ ಹಿಂಗೆ ಕೂತ್ಕೊಂಡಿದ್ಯಲ್ಲ? ಏನಾಯ್ತು? ಮಗಳೇ, ಹೊಳಿಯಂದ್ರೆ ಬಂದ್ರ? ನಿಮ್ಗೋಸ್ಕರ ನೀ ಕಾಯ್ತಾ ಇದ್ದೆ ನಾನಂತೂ. ಲೇ ರಚ್ಚು, ನಿನ್ನ ಮಗಳು ಯಾವನ್ನೂ ಕರ್ಕೊಂಬಿಟ್ಟು ಮನೆಗೆ ಬಂದವಳೆ ಕಣ್ಲೆ. ಕೇಳಿದ್ರೆ ನನಗೆ ಯಾವಾಗ ಆಗ್ತಾಳೆ, ನಾನು ಮದುವೆ ಮಾಡ್ಕೊಳ್ಳೋದು ಇವನ್ನೇ, ನೀನು ಬೇರೆ ಯಾರನ್ನೂ ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾಳೆ. ಜೋರಾಗಿ ಕಿರ್ಚಾಡಿದ್ರೆ ಮಾನ ಮರುವದಿ ಎಲ್ಲ ಹೋಯ್ತದೆ ಅಂತ ಹೇಳ್ಬಿಟ್ಟು ನಾನೇನಿಯ ಜೋರಾಗಿ ಕಿರ್ಚಾಡಿದ್ದಂಗೆ ಬಾಯಿ ಮುಚ್ಕೊಂಡಿದ್ದೀನಿ. ಶಾನೆ ಕಷ್ಟ ಐತೆ ಕಣ್ಲೆ ನಿನ್ನ ಮಗಳನ್ನ ಇದು ಮಾಡೋದು. ಒಟ್ಟು ಕೊಂತ್ರಿ ಆಗೋಗ್ಬಿಟ್ಟವಳೆ. ಏನು ಮಾಡೋದು ಅಂತ ನೀನು ಅರ್ಥ ಆಯ್ತಿಲ್ಲ. ಏನಮ್ಮ ಹೇಳ್ತಾ ಇದೆಯಾ? ಯಾರನ್ನೋ ಕರ್ಕೊಂಡು ಬಂದವಳೆ ಅಂತಂದರೆ? ಗೊತ್ತಿಲ್ವೇ? ನೋಡು, ಅಲ್ಲಿ ರೂಮಾಗ ಕರ್ಕೊಂಡೋಗವಳೆ. ಜೋರಾಗಿ ಮಾತಾಡಬೇಡ ಕಣ್ಲೆ ರೊಚ್ಚು. ಜೋರಾಗಿ ಮಾತಾಡಿದ್ರೆ ಇದು ಅಕ್ಕಪಕ್ಕದ ಮನೆಗೆಲ್ಲ ಗೊತ್ತಾಯ್ತದೆ. ಇದು ಒಳ್ಳೆ ತಾನೇ? ಹಾಂ, ಎಲ್ಲ ಅಕ್ಕಪಕ್ಕದ ಮನೆಯವರಿಗೆಲ್ಲ ವಿಷಯ ಗೊತ್ತಾಗ್ಬಿಟ್ರೆ ಮಾನ ಮರುವದಿ ಹೋಯ್ತದೆ. ನೋಡು, 4 ಗೋಡೆ ಮಧ್ಯೇನೇ ಇರಲಿ. ಏನಾರ ಮಾತಾಡೋದಿದ್ರೆ ನಿಧಾನ ಕೂರಿಸ್ಕೊಂಡು ಒಳಗಡೆ ಕೂರಿಸ್ಕೊಂಡು ರೂಮಾಗ ಮಾತಾಡು. ಅದ್ಬಿಟ್ಟು ಹಿಂಗೆಲ್ಲ ಜೋರಾಗಿ ಕಿರ್ಚಾಡೋದು ಕೂಗಾಡೋದು ಮಾಡಬೇಡ. ಇದು ಒಳ್ಳೆ ಅಲ್ವಾ? ನಿಮ್ಮ ಅಪ್ಪ ಮನೆನೇ ಬಿಟ್ಬಿಟ್ಟು ವಾಲ್ತಕ್ಕೆ ಹೋಯ್ತೀನಿ ನಾನು ಅಂತ ಹೊಂಟೋಗ್ಬಿಡ್ತು. ಇನ್ನೆಲ್ಲಿ ಕಿರ್ಚಾಡಿದ್ರೆ ಮಾನ ಮರುವದಿ ಹೋಯ್ತದೆ ಅಂತ ಹೇಳ್ಬಿಟ್ಟು ಆ ಮನೆಯಾಳು ಬಿತ್ತರಿಗೆ ಚಪ್ಪಲಿ ತಗೊಂಡು ಹಾಕಿ ಬುದ್ಧಿ ಕಲಿಸ್ತೀನಿ ಇರು ನಾನು. ಬ್ಯಾಡವೇ ಬ್ಯಾಡ, ಜೋರಾಗಿ ಕಿರ್ಚಾಡ್ಬೇಡ, ಮಾನ ಮರುವದಿ ಹೋಯ್ತದೆ. ನೋಡು, ಅರ್ಥ ಮಾಡ್ಕ. ಇದು ನಿಮ್ಮ ಮನೆ ಪ್ಯಾಟೆ ಅಲ್ಲ, ಇದು ಹಳ್ಳಿ. ಎಲ್ಲ ಅಕ್ಕಪಕ್ಕದ ಮನೆಯವ್ರ ಕಿವಿ ಎಲ್ಲ ಇಲ್ಲೇ ಇರ್ತವೆ. ಎತ್ತು ಹೋಗಿರಲ್ಲ. ಓದ್ಕಿತ ರೂಮಾಗ ಹೋಗ್ಬಿಟ್ಟು ನೀನೇ ಏನಿಯ ಮಾತಾಡ್ಬಿಟ್ಟು ಆಮೇಕಿಂತ ಏನೋ ಒಂದು ನಿರ್ಧಾರ ಮಾಡಿವಂತೆ. ನೋಡು, ಈಗ ಎಲ್ಲ ಮಹಾಮನೆ ತನಕ ವಿಷಯ ಗೊತ್ತಾದರೆ ಮಗನ ಕೊಟ್ಬಿಟ್ಟು ಮದುವೆ ಮಾಡ್ತಾರೆ ಅಂತ ಅನ್ಕೊಂಡ ಎಂಥದ್ದು ಮಾಡೋಕ್ಕಿಲ್ಲ. ಸುಮ್ಕೇನೆ ಹೋಗಿ ನಿಧಾನಕ್ಕೆ ಮಾತಾಡು. ಕಿರ್ಚಾಡೋದು ಮಾತ್ರ ಕಿರ್ಚಾಡಬೇಡ. ಬಾಕ್ಲು ಹಾಕ್ಕೊಂಡು ನಿಧಾನಕ್ಕೆ ಮಾತಾಡ್ಬೇಕು ನೀನು. ನನಗೆ ಗೊತ್ತು ಇರು ಹೆಂಗೆ ಮಾತಾಡ್ಬೇಕು ಅವಳ ಹತ್ರ ಅಂತ. ಇದೇನು ಇದೊಳ್ಳೆ ಕತೆ ಆಯ್ತಲ್ಲ. ಅಂದರೆ ಇಷ್ಟಪಟ್ಟವ್ರನ್ನ ಮದುವೆ ಮಾಡ್ಕೊಳಕ್ಕೆ ಬಿಡಲ್ಲ. ನಮ್ಮ ಅಕ್ಕ ಸುಮ್ಮನೆ ಟೈಮ್ ಪಾಸ್ ಮಾಡೋದು ಬಿಟ್ಬಿಟ್ಟು ಯಾಕೆ ಬೇಕಿತ್ತು ಅವಳಿಗೆ? ಸುಮ್ಮನೆ ನಮ್ಮ ಅಕ್ಕಂಗೆ ಟೈಮ್ ಪಾಸ್ ಮಾಡೋಕ್ಕೂ ಬರಲ್ವಾ? ಯಾರನ್ನ ಸೀರಿಯಸ್ಸಾಗಿ ಕರ್ಕೊಂಡು ಬರೋಂಥ ಅವಶ್ಯಕತೆ ಏನೈತೆ? ನನಗಂತೂ ಒಂದು 50 ಜನ ಫ್ರೆಂಡ್ಸ್ ಅವರೇ, ಗರ್ಲ್ ಫ್ರೆಂಡ್ಸು. ನಾನು ಹಂಗೇನೇ ಎಲ್ಲರೂ ಮದುವೆ ಮಾಡ್ಕೊತೀನಿ ಅಂತ ಮನೆ ಕರ್ಕೊಂಡು ಬಂದುಬಿಟ್ಟಿದ್ರೆ ಅಷ್ಟೇ ಕತೆ ಮುಗ್ದು ಹೋಗ್ಬಿಡೋದು. ನಮ್ಮ ಅಕ್ಕಂಗೆ ತಲೆನಾಗ ಏನೂ ಇಲ್ಲ ಬಿಡು. ನಮ್ಮ ಅಕ್ಕಂಗೆ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ವಾ? ಏನಪ್ಪ ಹೆಲ್ಪ್ ಮಾಡಲಿ ಅವಳಿಗೆ? ನನಗೆ ಸ್ವಲ್ಪ ಭಯ ಆಗ್ತಾ ಇದೆ. ನಿಮ್ಮ ಮನೆಯವ್ರು ಯಾವ ಥರ ರಿಯಾಕ್ಷನ್ ಮಾಡ್ತಾರೋ ಏನೋ, ಸುಮ್ಮನೆ ಬೈದಾಡ್ಬಿಡ್ತಾರೋ ಏನೋ ಅಂತ ಸ್ವಲ್ಪ ಒಳಗೆ ಭಯ ಆಗ್ತೈತೆ. ಅದು ಬಿಟ್ಟರೆ ನನಗೆ ಏನು ಭಯನೂ ಆಗ್ತಾ ಇಲ್ಲ. ನಿನಗೆ ಇಷ್ಟೊಂದು ಧೈರ್ಯ ಅಲ್ವಾ? ನೀನು ನನ್ನ ಜೊತೆ ಇದೆಯಲ್ಲ, ಅದಕ್ಕೆ ನನಗೆ ತುಂಬ ಅಂದರೆ ತುಂಬ ಧೈರ್ಯ. ನೀನು ನನ್ನ ಜೊತೆ ಇರೋದಕ್ಕೇನೆ. ಇಲ್ಲ ಅಂದರೆ ನನಗಂತೂ ನೀನಿಲ್ಲ ಅಂದರೆ ಧೈರ್ಯನೇ ಇರ್ತಾ ಇರಲಿಲ್ಲ. ನೀನಂದರೆ ನಂಗೆ ತುಂಬ ಇಷ್ಟ ಗೊತ್ತಾ? ಅದಕ್ಕೇನೆ ಇಷ್ಟೆಲ್ಲ ಸರ್ಕಸ್ ಮಾಡ್ತಿರೋದು. ಈಗ ನಮ್ಮಮ್ಮ ನಮ್ಮಪ್ಪ ಯಾರು ಬಂದ್ರೂ ಡೋಂಟ್ ಕೇರ್, ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ. ನನಗಂತೂ ನೀನೇ ಬೇಕು. ಫಿಕ್ಸ್ ಆಗಿಬಿಟ್ಟಿದ್ದೀನಿ. ನಿಮ್ಮಮ್ಮ ಎಲ್ಲರೂ ನಿಮ್ಮ ಫ್ಯಾಮಿಲಿ ಎಷ್ಟು ಒಳ್ಳೆ ಫ್ಯಾಮಿಲಿ, ಎಷ್ಟು ಒಳ್ಳೆಯವರು. ನನಗೆ ತುಂಬ ಅಂದರೆ ತುಂಬ ಇಷ್ಟ. ನನಗೂ ಅಷ್ಟೇ. ನೀನಂದರೆ ನನಗೆ ತುಂಬ ಇಷ್ಟ. ನಮ್ಮಮ್ಮಂಗೆ ಅದು ಯಾಕೋ ಗೊತ್ತಿಲ್ಲ, ನೀನು ತುಂಬ ಇಷ್ಟ ಆಗ್ಬಿಟ್ಟಿದ್ಯಾ. ನಮ್ಮಮ್ಮ ಯಾವಾಗೂ ನಿನ್ನ ಬಗ್ಗೆನೇ ಹೇಳ್ತಾ ಇರ್ತಾರೆ. ಮದುವೆ ಅಂತಾದರೆ ನೀನು ಅವಳನ್ನೇ ಮದುವೆ ಆಗಬೇಕು, ಬೇರೆ ಯಾರನ್ನೂ ಮದುವೆ ಆಗಬಾರ್ದು, ಹಾಗೆ ಹೀಗೆ ಅಂತೇಳ್ಬಿಟ್ಟು ಯಾವಾಗೂ ಹೇಳ್ತಿರ್ತಾರೆ. ಅದಕ್ಕೆ ನಾನು ಸರಿ ಹೋಯ್ತು, ಇಷ್ಟನ್ನು ಪಟ್ಟಿದ್ದೀವಲ್ವ, ಇನ್ನೇನು ಮದುವೆ ಆಗ್ಬಿಡೋಣ ಅಂತ ಇಲ್ಲಿ ತನಕ ನೀನು ಹುಡ್ಕೊಂಡು ಬಂದಿದ್ದು. ನೋಡು, ನಿಮ್ಮ ಅಪ್ಪ ಅಮ್ಮ ಬಂದರೆ ನೀನೇ ಏನೋ ಒಂದು ಹೇಳಿ ಸಾಲ್ವ್ ಮಾಡು ಪ್ರಾಬ್ಲಮ್ನ. ಸರಿ ಆಯಿತು. ಲೇ ಲೋಫರ್, ಏನೇ ಮಾಡ್ತಿದ್ಯಾ? ಮನ್ಯಾಳಿ ಇವನು ಕರ್ಕೊಂಡು ಬಂದು ಏನು ಮಾಡ್ತಾ ಇದೆಯಾ? ನಿನ್ಗೇನು ಮಾನ ಮರುವದಿ ಏನೂ ಇಲ್ವಾ? ರಚ್ಚು, ಹೊಸಿ ನಿಧಾನಕ್ಕೆ ಮಾತಾಡೇ. ಬಾಕ್ಲು ಹಾಕೊಂಡು ಹೋಯ್ತೀನಿ ನಾನು. ಅಮ್ಮ, ನಾನು ಇವನ್ನ ಲವ್ ಮಾಡಿದ್ದೀನಿ. ಇವನ್ನೇ ಮದುವೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಫಿಕ್ಸ್ ಆಗೋಗ್ಬಿಟ್ಟಿದ್ದೀನಿ. ನೀವು ಯಾರು ಏನಾದರೂ ಅಂದ್ಕೊಳ್ಳಿ, ಏನಾದರೂ ಮಾಡಿ, ನನಗಂತೂ ಇವನಂದ್ರೇ ಇಷ್ಟ. ನಾನು ಇವನನ್ನು ಬಿಟ್ಟು ಬೇರೆ ಯಾರನ್ನೂ ಮದುವೆ ಮಾಡ್ಕೊಳ್ಳಲ್ಲ. ಯಾಕೆ? ನೀನೇನು ಲವ್ ಮಾಡಿರಲಿಲ್ವಾ? ನೀನು ಲವ್ ಮಾಡಿಬಿಟ್ಟು ನೀನು ಇಷ್ಟನೇ ಪಟ್ಟಿರಲಿಲ್ವಾ? ನಾನು ಹಾಗೇನೆ, ನಾನು ಇವನ್ನೇ ಇಷ್ಟಪಟ್ಟಿದ್ದೀನಿ. ನಾನು ಇವನ್ನೇ ಮದುವೆ ಮಾಡ್ಕೋಬೇಕು ಅಂತ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ನಾನು ಮಾಡ್ಕೊಂತೀನಿ. ನಿಮಗೊಂದು ನ್ಯಾಯ, ನನಗೊಂದು ನ್ಯಾಯನಾ? ಇಬ್ರಿಗೂ ಒಂದೇ ನ್ಯಾಯ ಇರಬೇಕು ಅಮ್ಮ. ಏನೇ ಮಾತಾಡ್ತಿದ್ಯಾ ಮನಿಯಾಳು ಬಿತ್ರಿ? ಹಾಂ, ಇಷ್ಟು ದೊಡ್ಡೋಳಾಗೋಗ್ಬಿಟ್ಟ ನೀನು? ಹಾಂ, ಏನೇ ನಿನ್ನ ಮದುವೆ ಫಿಕ್ಸ್ ಆಗೈತೆ ಅಂತ ಗೊತ್ತಿದ್ರೂ ಯಾವನ ಜೊತೆನೋ ಬಂದಿದ್ಯಾ ಅಂದರೆ ನಮ್ಮ ಬಗ್ಗೆನೇ ಮಾತಾಡಕ್ಕೆ ಬರ್ತೀಯನೇ ನೀನು? ಹಾಂ, ಏಯ್, ಏನೋ ಮಾಡ್ತಿದ್ಯಾ ಮಗನೇ? ನನ್ನ ಮಗನ ಚಾಟ್ಸೋದು ಈಚೆ ಕಡೆ ಕಾಕು. ಲೋಫರ್ ನನ್ನ ಮಗ. ಏನೋ ಅವಳು ಕರೆದ್ಲು, ನೀನು ಬಂದ್ಬಿಟ್ಟಾ? ಹಾಂ, ಇದು ಒಳ್ಳೆ ಮಾನ ಮುರ್ವದಿ ಅನ್ನೋದು ಎಲ್ಲ ಐತೆ ಅಂತ ಹೇಳ್ಬಿಟ್ಟು ನಿಂಗೆ ಸ್ವಲ್ಪ ಅನ್ನಿಸ್ಲಿಲ್ವೇನಲ್ಲ ನಿನಗೆ? ಅದು ಆಂಟಿ, ಆ್ಯಕ್ಚುಲಿ ನಾನು ಇವಳು ತುಂಬಾ ಇಷ್ಟಪಡ್ತಾ ಇದ್ದೀವಿ. ಇವಳನ್ನ ಬಿಟ್ಟು ನನಗೆ ಒಂದು ದಿನನೂ ಇರೋಕ್ಕಾಗಲ್ಲ ಆಂಟಿ. ಇವಳೇ ಬೇಕು ಅಂತಲೇ ನಾನು ಹೇಳ್ದೆ, ಮನೆಗೇನು ಹೋಗೋದು ಬೇಡ ಅಂದರೆ ನಮ್ಮ ಅಮ್ಮನ ಒಪ್ಪಿಸ್ತೀನಿ ಅಂತೇಳಿ ಇವಳೇ ಕರ್ಕೊಂಡು ಬಂದಿದ್ದು. ಬಟ್ ಐ ಲವ್ ಹರ್ ಆಂಟಿ. ತುಂಬಾ ಇಷ್ಟಪಡ್ತೀನಿ ಆಂಟಿ. ಅವಳಂದರೆ ನನಗೆ ಭಾಳ ಅಂದರೆ ಭಾಳ ಇಷ್ಟ ಆಂಟಿ. ಇವಳನ್ನ ಬಿಟ್ಟು ನಾನು ಒಂದು ದಿನನೂ ಇರೋಕ್ಕಾಗಲ್ಲ ಆಂಟಿ. ನಾನು ಚೆನ್ನಾಗಿ ಓದಿದ್ದೀನಿ, ಜಾಬಿಗೂ ಜಾಯ್ನ್ ಆಗ್ತಾ ಇದ್ದೀನಿ ಆಂಟಿ. ನಿಮ್ಮ ಮಗಳನ್ನ ತುಂಬ ಚೆನ್ನಾಗಿ ನೋಡ್ಕೋತೀನಿ. ಬೇಕಾದರೆ ನೀವೇ ನೋಡಿ, ನಮ್ಮ ಮನೆಗೆ ಬಂದು ಒಂದು ಸಲ ವಿಚಾರ ಮಾಡಿಬಿಟ್ಟು ಹೋಗಿ. ನೀವೇನೇ ಮನೆಯೂ ಚೆನ್ನಾಗಿದೆ ಆಂಟಿ, ನೀವೇ ಒಂದು ಸಲ ಬಂದುಬಿಟ್ಟು ನೋಡಿ. ನಾನು ಇವಳನ್ನ ತುಂಬ ಅಂದರೆ ತುಂಬ ಇಷ್ಟಪಡ್ತಾ ಇದ್ದೀನಿ. ಇವಳು ಅಷ್ಟೇ, ನಾನಿಲ್ಲ ಅಂದರೆ ಬದುಕಿರಲ್ಲ ಆಂಟಿ. ಅಷ್ಟೊಂದು ನನ್ನನ್ನು ಇಷ್ಟಪಡ್ತಾವಳೆ. ಪ್ಲೀಸ್ ಆಂಟಿ, ನಮ್ಮಿಬ್ಬರು ಪ್ರೀತಿಗೆ ನೀವು ಅಡ್ಡ ಬರಬೇಡಿ. ನೀವು ಸಪೋರ್ಟ್ ಮಾಡಿ ನಮಗೆ. ನೀವು ಲವ್ ಎಲ್ಲ ಮಾಡಿದ್ರಿ ಅಲ್ವಾ? ಲವ್ ಮಾಡಿದ್ರೆ ತಪ್ಪೇನು ಇಲ್ಲ ಅಲ್ವಾ? ನೀವು ಅಂದ್ಕೊಂಡಿರೋ ಹುಡುಗಂಗೆ ಕೊಟ್ಬಿಟ್ಟು ಯಾಕೆ ಮದುವೆ ಮಾಡಬೇಕು? ಅವಳು ಇಷ್ಟಪಟ್ಟಿರೋ ಹುಡುಗಂಗೆ ಕೊಟ್ಬಿಟ್ಟು ಮದುವೆ ಮಾಡಿ. ಏನು ಅತಿಯಾಗಿ ಮಾತಾಡ್ತಾ ಇದೆಯಾ? ಹಾಂ, ನನ್ನ ಮಗಳೇ ಬೇಕಿತ್ತ ನಿನಗೆ ಲವ್ ಅಂತ ಮಾಡೋಕ್ಕೆ?
ಅಂಕಲ್ ಆಕ್ಚುಲಿ ನಾನು ಲವ್ ಮಾಡ್ತಾ ಇದ್ದೀನಿ, ಅದ್ರಲ್ಲಿ ತಪ್ಪೇನಿದೆ ಹೇಳಿ? ಅಮ್ಮ ಪ್ಲೀಸ್ ನಮ್ಮ ಪ್ರೀತಿಗೆ ಅಡ್ಡ ಬರಬೇಡಿ. ನೀವೇನಾದ್ರೂ ನನ್ನ ಪ್ರೀತಿಗೆ ಅಡ್ಡ ಬಂದ್ಬಿಟ್ರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ನಾನು ಏನಾದರೂ ಮಾಡ್ಕೊಂಡು ಸತ್ತೋಗ್ಬಿಡ್ತೀನಿ ಅಷ್ಟೇ. ನಾನಂತೂ ನಾನು ಇವನ್ನೇ ಮದುವೆ ಮಾಡ್ಕೊಳ್ಳೋದು. ಇವನ್ನ ಬಿಟ್ಟು ನಾನು ಬೇರೆ ಯಾರನ್ನೂ ಮದುವೆ ಮಾಡ್ಕೊಳ್ಳಲ್ಲ. ಅಂಕಲ್ ಬಿಡಿ ಅಂಕಲ್, ಅಯ್ಯೋ ಬಿಡಿ ಅಂಕಲ್ ಜುಟ್ನ. ಅಪ್ಪ, ಡ್ಯಾಡ್ ಪ್ಲೀಸ್ ಅವ್ನಿಗೇನು ಮಾಡಬೇಡಿ. ಅವ್ರು ತುಂಬ ಒಳ್ಳೆಯವನು. ನಾನು ಅವನ್ನ ತುಂಬ ಇಷ್ಟಪಡ್ತೀನಿ. ಯಾರು ಇಷ್ಟಪಡಲ್ಲ ಅಷ್ಟು ಇಷ್ಟಪಡ್ತಾನೆ ಅವನನ್ನ. ನಾನು ಇವನ್ನ ಬಿಟ್ಟು ನಾನು ಬೇರೆ ಯಾರನ್ನೂ ಮದುವೆ ಮಾಡ್ಕೊಳ್ಳಲ್ಲ. ಬಿಟ್ಬಿಡಿ ಸುಮ್ಮನೆ. ಅಂಕಲ್ ಪ್ಲೀಸ್ ಬಿಡಿ. ಹೋಗೋ, ಮುಚ್ಕೊಂಡು ಇಲ್ಲಿಂದ ಈಚೆ ಕಡೆಗೆ ಹೋಗು ಅಂತ ಹೇಳ್ತಾ ಇದೀನಲ್ಲ. ಇನ್ನೊಂದು ಸಲ ನನ್ನ ಮಗಳು ಅಂದು ಇದು ಅಂತ ಏನಾದರೂ ಅನ್ಕೊಂಡು ಬಂದೆ ಅಂತ ಹೇಳಿದ್ರೆ ನಾನಂತೂ ಸುಮ್ಮನೆ ಬಿಡಲ್ಲ. ಸಿಗೋದು ತೋರಣ ಕಟ್ಬಿಡ್ತೀನಿ. ನಿನ್ನಂತೂ ನಾನು ಹುಳ್ಳು ಬಾಳ್ಸಲ್ಲ. ನಾನಂತೂ ಲೋಫರ್ ನನ್ನ ಮಗನೇ. ನೋಡ್ಯೋ ಈಚೆ ಕಡಿಕೆ. ಏಯ್ ಮಗಳೇ, ನಿನಗಿಷ್ಟೆಲ್ಲ ನಾನು ಲೂಸ್ ಬಿಟ್ಟಿದ್ದು ಜಾಸ್ತಿ ತಪ್ಪಾಗೋಗ್ಬಿಡ್ತು. ಎಲ್ಲ ವಿಚಾರದಾಗೂ ನಿನಗೆ ನಿಮ್ಮಪ್ಪ ಸಪೋರ್ಟ್ ಮಾಡ್ತಾನೆ ಅಂತ ಈ ರೇಂಜ್ಗೆ ಹಾಳಾಗೋಗಿದೆಯಲ್ಲ ನೀನು. ಸ್ವಲ್ಪನೂ ನಿನಗೆ ಭಯ ಭಕ್ತಿ ಅನ್ನೋದೇನು ಇಲ್ವಾ? ಇರಬೇಕು ದುರಾಂಕಾರ. ಇಷ್ಟೊಂದು ದುರಾಂಕಾರನ ಹುಡುಗನ ಮನೆಗೆ ಅದು ರೂಮ್ ಕರ್ಕೊಬಿಟ್ಟು ಬರೋಷ್ಟು ದೊಡ್ಡಳ ಹೋಗ್ಬಿಟ್ಟಿದ್ಯಾ ನೀನು? ಹಾಂ, ಯಾವಾಗೂ ನಿಮ್ಮಮ್ಮ ಹೇಳೋದು, ನಿಮ್ಮಮ್ಮನ ಮಾತು ನಾನು ಕೇಳ್ತಿರ್ಲಿಲ್ಲ. ಏನೋ ಮಕ್ಕಳು ಅಂತ ಹೇಳ್ಬಿಟ್ಟು ಬೇಜಾರು ಮಾಡಬಾರ್ದು ಅಂತ ಸಪೋರ್ಟ್ ಮಾಡಿದ್ದಕ್ಕೆ ಸರಿಯಾಗೇನೆ ಮಾಡಿಬಿಟ್ರೆ ನೀವಂತೂ. ಅಯ್ಯೋ ಅಂಕಲ್ ಬಿಡಿ. ನಡಿಯೋ ಈಚೆ ಕಡೆಗೆ. ನಡಿಯೋ ಒಂದು ಕ್ಷಣ ಇಲ್ಲಿರಬಾರ್ದು. ನಡಿ. ಡ್ಯಾಡ್, ಅವನಂದ್ರೆ ನನಗೆ ಇಷ್ಟ. ಬಿಟ್ಬಿಡಿ. ಅಯ್ಯೋ ಡ್ಯಾಡ್, ಬಾಕ್ಲಾಕೊಂಡ್ ಬರ್ರಿ ಉಗುತ್ತು ಲೋಪರ್ ನನ್ನ ಮಗನ್ನ. ಲೋ, ನೀನೇನೋ ಮಾಡ್ತಾ ಇದ್ಯಾ? ಅವನು ಬಂದು ನಿಂತ್ಕೊಂಡು ಇಲ್ಲಿ ಬಂದ್ಬಿಟ್ಟು ನಿಮ್ಮ ಅಕ್ಕನ ಜೊತೆ ಇದ್ರೂ ನೀನೆಲ್ಲ ಮಾಡ್ತಾ ಇದ್ದೆ? ಸುಮ್ಮನೆ ಕ್ಯಾಕಸ್ ಮಕ್ಕಳು ಕಳ್ಸೋದು ಬಿಟ್ಬಿಟ್ಟು ಗಂಡು ಮಗ ಅಂತ ನಮ್ಮನೆಗೆ ಏನು ಕೊಟ್ಟಿದ್ಯಾ ನೀನು? ಮಾಮ್, ಅದು ನಾನು ಅವನ್ನ ಬೈಯೋಣ ಅಂತ ಅನ್ಕೊಂಡಿದ್ದೆ. ಆದರೆ ನನಗೆ ಬೈದ್ರೆ ಮತ್ತೆ ವಾಪಸ್ ಬೈದ್ಬಿಡ್ತಾನಲ್ಲ, ಹಾಗೆ ಹೊಡೆಯೋಕ್ಕೆ ಕೈ ಯಾಕೋ ಸ್ವಲ್ಪ ನೋತಾಯಿತ್ತು. ಅದಕ್ಕೆ ಸುಮ್ಮನೆ ಯಾಕೆ ಟೆನ್ಷನ್ ತಗೋಬೇಕು, ನೀವು ಬರ್ತೀರಲ್ಲ ನೋಡ್ಕೋತೀರಾ ಅಂತೇಳ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ. ನೀನು ಗಂಡು ಮಗ ಅಂತೇಳ್ಬಿಟ್ಟು ನಾನು ಹೊಟ್ಟೆಗೆ ಯಾಕೆ ಹುಟ್ಟಿದ್ಯೋ ಏನೋ ನನಗಂತೂ ಗೊತ್ತಿಲ್ಲ. ಸುಮ್ಮನೆ ಹೇಳ್ಕೊಳಕ್ಕೆ ಮಾತ್ರ ಗಂಡು ಮಗ ಅಷ್ಟೇನೆ. ಏನೋ ಮಾಡ್ತೀಯ ನೀನು ಕೆಲಸನ. ನಿನಗೆ 10 ಪೈಸದ್ದು ಏನೂ ಮಾಡೋಕ್ಕಾಗಲ್ಲ ನಿನ್ನ ಕೈಲಿ. ಸಾರಿ ಮಾಮ್, ಈಗ ಏನು ಮಾಡಬೇಕು ಹೇಳಿ? ಈಗ ಪಟ್ಟಂತ ಮಾಡ್ಬಿಟ್ಟು ಬರ್ತೀನಿ. ಈಗ ಹೋಗೋ 4 ಬಿಟ್ಬಿಟ್ಟು ಬರಲ್ಲ. ಬಲಗೈ ಎತ್ತಕ್ಕಾಗಲ್ಲ, ಓಕೆ. ಎಡ್ಗೈ ಎತ್ಬಿಟ್ಟು ಹೊಡೆದ್ಬಿಟ್ಟು ಬರಲ್ಲ? ಯಾಕೆ, ಇನ್ನೂ 1 ಗಂಟೆ ಬಿಟ್ಕೊಂಡು ಹೋಗ್ಬಿಟ್ಟು ಹೊಡೆದ್ಬಿಟ್ಟು ಬಾ. ಸರಿ ಹೋಗ್ತೈತಲ್ಲ ಅಲ್ಲಿಗೆ? ಸರಿ ಮಾಮ್, 1 ಅವರ್ ಬಿಟ್ಬಿಟ್ಟು ಹುಡಿಕೊಂಡು ಬರ್ತೀನಿ ಅವನ್ನ. ಓಕೆ. ಕರ್ಮ. ಡೇಯ್, ಮುಚ್ಕೊಂಡು ಬಿದ್ದಿರಬೇಕು. ಹೇಳ್ದಾಗ ಕೇಳ್ಕೊಂಡು. ನಾನು ಮದುವೆನ ಆದಷ್ಟು ಬೇಗನೆ ಮುಗಿಸ್ತೀನಿ. ಇವನು ನಿನ್ನ ಮೇಲೆ ಮೊಬೈಲ್ ಏನೂ ಇಸ್ಕೊಳಂಗಿಲ್ಲ. ಇಲ್ಲೇ ಬಿದ್ದಿರಬೇಕು, ಇಲ್ಲೇ ಸಾಯ್ಬೇಕು ಅಷ್ಟೇನೆ. ಹೇಳನ ಇಲ್ಲಿಂದ ಹೋಗ್ತೀನಿ ಅಂತಂದ್ರೆ ನೀನು ಗ್ರಾಚಾರ ಬಿಡಿಸ್ಬಿಡ್ತೀನಿ. ಉಸ್ರೊಯ್ ಕೊಡ್ದು ಸಾಯಿ ಬಿಡ್ಬಿಡ್ತೀನಿ. ನಾನು ತಲೆ ಕೆಡಿಸ್ಕೊಳ್ಳಲ್ಲ ನಾನು. ನೋಡು, ನನ್ನ ಮಾತು ಕೊಟ್ಟಿದ್ದೀನಿ. ಮಹಾ ಮಗುಂಗೆ ನೀನು ಕೊಟ್ಬಿಟ್ಟು ಮದುವೆ ಮಾಡ್ತೀನಿ ಅಂತ. ಮದುವೆ ಮಾಡಲೇಬೇಕು ನಾನು ಅಷ್ಟೇನೆ. ಅದಕ್ಕೂ ಮೀರ್ ನೀನೇನಾದರೂ ನಡ್ಕೊಂಡೆ ಅಂತಂದ್ರೆ ಚೊಪ್ಲಿ ಕಿತ್ತೋಗ್ತವೆ. ತಿನ್ನೋಕೆ ಕೂಳಿರಲ್ಲ, ನೀರಲ್ಲ, ಹಂಗೆ ಮಾಡ್ಬಿಡ್ತೀನಿ. ಸರಿನಾ? ಏಯ್ ನೋಡು, ಇವಳೆಲ್ಲೂ ಹೋಗ್ಕೊಡ್ದು, ಇಲ್ಲೇ ಬಿದ್ದಿರಬೇಕು. ನೀನು ನೋಡ್ಕೊಂತ ಇರು. ಅದಕ್ಕಿನ್ನ ಗನಂದಾರಿ ಕೆಲಸ ನಿನಗೇನು ಇರಲ್ಲ ಅಲ್ವಾ? ಸುಮ್ಮನೆ ತಿರುಗಿ ಕೂತ್ಕೊಂತೀಯ ನೀನು. ನೋಡು, ಸುಮ್ಮನೆ ಹೇಳ್ದಷ್ಟು ಕೆಲಸನ ಮರ್ಯಾದೆಗೆ ಮಾಡೋದು ಕಲಿ. ಓಕೆ ಮಾಮ್. ಅಯ್ಯೋ ಅಕ್ಕ, ಅಳ್ಬೇಡ. ನೀನು ಯಾಕೆ ನನ್ನ ಮಗನ ಅಷ್ಟೊಂದು ಸೀರಿಯಸ್ ತಗೊಂತೀಯ? ನನಗೆ ನಿನ್ನ ಥರ ಹೇಳ್ಬೇಕು ಅಂದರೆ ಒಂದು 50 ಜನ ಹುಡುಗಿರವ್ರೆ. ನಾನಂತೂ ಯಾರ ಬಗ್ಗೆನೂ ಇಷ್ಟೊಂದು ಸೀರಿಯಸ್ ತಗೊಂಡಿಲ್ಲಪ್ಪ. ನೀನೊಳ್ಳೆ ಸೀರಿಯಸ್ ತಗೊಂಡು ಟೈಮ್ ಪಾಸ್ ಮಾಡ್ಕೋಬೇಕು, ಓಡಾಡಬೇಕು, ಬಿಟ್ಬಿಡ್ಬೇಕು. ಮುಚ್ಚೋ ಬಾಯಿ. ನನಗೆ ಸಹಾಯ ಮಾಡ್ತೀನಿ ಅಂತ ಬಂದ್ಬಿಟ್ಟು ನಿನ್ನ ಥರ ನಾನು ಅಲರ್ಟೊಪ್ಪಿನ? ನಾನು ಅವನು ಎಷ್ಟೊಂದು ಇಷ್ಟಪಟ್ಟಿದ್ದೆ ಗೊತ್ತಾ? ಅಮ್ಮ ನನ್ನ ಕೆನೆಗೆ ಹೊಡೆದ್ಬಿಟ್ಟು ಹೋದ್ರು. ಲೈಫಾಗಿ ಜಾಸ್ತಿ ರಿಸ್ಕ್ ತಗೋಬಾರ್ದು. ನಂತರ ಟೈಮ್ ಪಾಸ್ ಮಾಡ್ಕೊಂಡು ಓಡಾಡ್ಕೊಂಡಿರ್ಬೇಕು. ನೋಡ್ದಾ ನಾನು ಹೆಂಗೆ ಆರಾಮಾಗಿ ಓಡಾಡ್ಕೊಂಡಿರ್ತೀನಿ ಅಂತ? ನೀನು ಹಂಗೆ ಇದ್ದಿದ್ರೆ ನಿಂಗೆಲ್ಲ ಈ ತಲೆನೋವು ಇರ್ತಾ ಇತ್ತಾ? ನೋವೇ, ನಿಂಗೆ ಇದೆಲ್ಲ ತಲೆನೋವೇ ಇರ್ತಾ ಇರಲಿಲ್ಲ.